ಕಾನೂನು ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಅದು ಕಾಂಗ್ರೆಸ್ ಸರ್ಕಾರ ಅಲ್ಲ, ದಟ್ ವಾಸ್ ನ್ಯಾಷನಲ್ ಗೌರ್ಮೆಂಟ್. ರಾಷ್ಟ್ರೀಯ ಸರ್ಕಾರ ಅಂದರೆ ಎಲ್ಲ ಪಕ್ಷಗಳು ಒಗ್ಗೂಡಿ ರಚಿಸಿದ ಸರ್ಕಾರ. 52ರ ಲೋಕಸಭಾ ಚುನಾವಣೆ ನಂತರ ಬಂದಿದ್ದು ಕಾಂಗ್ರೆಸ್ ಸರ್ಕಾರ. ರಾಷ್ಟ್ರೀಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು ತನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು? ಕಾಶ್ಮೀರದ ವಿಷಯದಲ್ಲಿ ನೆಹರೂರವರ ತೀರ್ಮಾನವನ್ನು ಪ್ರಶ್ನಿಸ್ತಾರೆ. ಇದು ಸರಿಯಲ್ಲ, ದೇಶದ ಹಿತದೃಷ್ಟಿಯಿಂದ ಇದು ಒಳ್ಳೆ ತೀರ್ಮಾನ ಅಲ್ಲ ಅಂತ ಪ್ರಶ್ನಿಸ್ತಾರೆ, ಪ್ರತಿಭಟಿಸಿ ರಾಜೀನಾಮೆ ಕೊಡ್ತಾರೆ. ಯಾಕೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನ ಯಾವತ್ತಿನಿಂದ ಜಾರಿಗೆ ಬಂತು? 1949 ನವೆಂಬರ್ 26ನೇ ತಾರೀಕು ಸ್ವೀಕಾರ ಆಯಿತು. 1950 ಜನವರಿ 26ರಿಂದ ಅಂಗೀಕಾರ ಆಗಿ ಅನುಷ್ಠಾನಕ್ಕೆ ಬಂತು. ಆ ಒಂದು ಸಂವಿಧಾನ ಕಾಶ್ಮೀರದಲ್ಲಿ ಜಾರಿಯಲ್ಲಿರಲಿಲ್ಲ. ಆಗ ಪ್ರಶ್ನಿಸ್ತಾರೆ, ಏಕ್ ದೇಶ್ ಮೇ ದೋ ವಿಧಾನ್ ದೋ ನಿಶಾನ್ ದೋ ಪ್ರಧಾನ್ ನಹಿ ಚಲೇಗ ಅಂದರೆ ಒಂದು ದೇಶದಲ್ಲಿ ಎರಡು ಧ್ವಜ, ಎರಡು ಸಂವಿಧಾನ, ಎರಡು ಪ್ರಧಾನಿ, ಇದು ಅಖಂಡತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ, ರಾಷ್ಟ್ರೀಯ ಹಿತಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತೆ, ಇದು ನಡೆಯಲ್ಲ ಅಂತ ಅದನ್ನು ಪ್ರಶ್ನಿಸ್ತಾರೆ. ಮುಂಚೆ ಕಾಶ್ಮೀರದ ಮುಖ್ಯಮಂತ್ರಿಯನ್ನು ಕರಿತಾ ಇದ್ದಿದ್ದು ಪ್ರಧಾನಿ ರಿಯಾಸತ್ ಕಾಶ್ಮೀರ್ ಅಂತ, ಪ್ರಧಾನಿ ರಿಯಾಸತ್ ಕಾಶ್ಮೀರ್ ಅಂತ ಕರಿತಾ ಇದ್ರು. ಪ್ರತ್ಯೇಕ ಮಾಡೋಕ್ಕೆ ಇನ್ನೇನು ಬೇಕು? ಇಲ್ಲಿಗೊಂದು ಸಂವಿಧಾನ ಇದ್ದರೆ ಅಲ್ಲಿಗೊಂದು ಸಂವಿಧಾನ, ಇಲ್ಲಿಗೊಂದು ಧ್ವಜ ತ್ರಿವರ್ಣ ಧ್ವಜ ಆದರೆ ಅಲ್ಲಿಗೊಂದು ಪ್ರತ್ಯೇಕ ಧ್ವಜ. ಅದನ್ನು ಪ್ರಶ್ನಿಸಿ ರಾಜೀನಾಮೆ ಕೊಡ್ತಾರೆ. ಒಂದು ರಾಜಕೀಯ ಪಕ್ಷದ ಅವಶ್ಯಕತೆ ಇದೆ. ಕಾಂಗ್ರೆಸ್ಸು ರಾಷ್ಟ್ರೀಯ ಹಿತವನ್ನು ಬಲಿ ಕೊಟ್ಟು ರಾಜಕಾರಣ ಮಾಡ್ತಾ ಇದೆ. ಹಾಗೆ ರಾಜೀನಾಮೆ ಕೊಟ್ಟವರು ಸಂಘದ ಸರಸಂಘ ಚಾಲಕರಾಗಿದ್ದಂಥ ಗುರೂಜಿ ಗೋಲ್ವಲ್ಕರ್ ಅವರ ಹತ್ರ ಬರ್ತಾರೆ. ಬಂದು ಹೇಳ್ತಾರೆ, ನಾನು ಇಂಥ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಸಂಘವನ್ನು ನೀವು ಪೊಲಿಟಿಕಲ್ ಪಾರ್ಟಿ ಮಾಡಿ ಅಂತ ಕೇಳ್ತಾರೆ. ಸಂಘ ಹೇಳುತ್ತೆ, ನಮ್ಮದೇನಿದ್ರು ವ್ಯಕ್ತಿಗೆ ಸಂಸ್ಕಾರ ಕೊಡೋದು ಅಷ್ಟೇ ನಮ್ಮ ಕೆಲಸ, ನಾವು ರಾಜಕೀಯ ಪಕ್ಷವನ್ನು ಮಾಡೋಲ್ಲ. ನೀವು ಬೇಕಾದ್ರೆ ರಾಜಕೀಯ ಪಕ್ಷವನ್ನು ಮಾಡಿ, ನಿಮಗೆ ನಮ್ಮ 4-6 ಸ್ವಯಂ ಸೇವಕರನ್ನು ಕಳಿಸ್ಕೊಡ್ತೀವಿ. ಆಗ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು 1951ರಲ್ಲಿ ರಾಜಕೀಯ ಪಕ್ಷ ಪ್ರಾರಂಭ ಮಾಡ್ತಾರೆ. ಆ ಪಕ್ಷದ ಹೆಸರು ಭಾರತೀಯ ಜನಸಂಘ. ಗುರುತು ಯಾವುದು? ದೀಪದ ಗುರುತು. 52ರಲ್ಲಿ ಚುನಾವಣೆ ನಡೆಯುತ್ತೆ. 52ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನಸಂಘಕ್ಕೆ ಸಿಕ್ಕಿದ್ದು ಕೇವಲ 3 ಸೀಟು. ಅದರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಒಬ್ಬರು. ಯಾಕೆ ಅಂದರೆ ಜನಮಾನಸದಲ್ಲಿ ಕಾಂಗ್ರೆಸ್ಸು ನಮಗೆ ಸ್ವತಂತ್ರ ಗಳಿಸಿಕೊಟ್ಟ ಪಾರ್ಟಿ ಅನ್ನುವಂಥ ಭಾವನೆ ಅಚ್ಚಳಿಯದೆ ಉಳಿದಿತ್ತು. ಎರಡನೇದು ಪ್ರಭಾವಶಾಲಿ ನಾಯಕರುಗಳು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರು. ಭಾರತೀಯ ಜನಸಂಘ ಆಗಷ್ಟೇ ಪ್ರಾರಂಭ ಆದ, ಕೆಲವು ತಿಂಗಳ ಹಿಂದೆ ಪ್ರಾರಂಭ. ಇದು ಜನಸಂಘದ ಕಾಲಘಟ್ಟ. 67ರವರೆಗೆ ನಾವು ನಿಂತಲ್ಲಿ 3 ಸೀಟು, 2 ಸೀಟು, 4 ಸೀಟು, 7 ಸೀಟು ಅಷ್ಟೇ ಗೆಲ್ತಿದ್ವಿ. 67ರಲ್ಲಿ ದೀನ್ ದಯಾಳ್ ಉಪಾಧ್ಯಾಯರು ಅಧ್ಯಕ್ಷರಾದರು.
ಅವರ ನೇತೃತ್ವದಲ್ಲಿ ಅವತ್ತು ಕಾಂಗ್ರೆಸ್ ವಿರುದ್ಧ ವಿವಿಧ ರಾಜಕೀಯ ಪಕ್ಷಗಳ ಒಕ್ಕೂಟವನ್ನು ಮಾಡಿ, ಈಗ ಹೇಗೆ ಇಂಡಿಯಾ ಅಲಯನ್ಸ್ ಇದೆ, ಯಾರ ವಿರುದ್ಧ ಇದೆ? BJP ವಿರುದ್ಧ ಇದೆ. ಅವತ್ತು ಕಾಂಗ್ರೆಸ್ ವಿರುದ್ಧ ಜನಸಂಘ ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನು ಒಗ್ಗೂಡಿಸ್ತು. ಯಾವ್ಯಾವ ರಾಜಕೀಯ ಪಕ್ಷಗಳನ್ನು? ಸಂಸ್ಥಾ ಕಾಂಗ್ರೆಸ್ಸನ್ನು, ಕಮ್ಯುನಿಸ್ಟ್ ಪಾರ್ಟಿಯನ್ನು, ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯನ್ನು, ಇವೆಲ್ಲ ಒಗ್ಗೂಡಿಸಿ ಒಂದು ಪ್ರಬಲ ವಿರೋಧ ಪಕ್ಷ ಇರಬೇಕು ಅಂತ ಕಟ್ತಾರೆ. ಮೊದಲ ಬಾರಿಗೆ ನಮಗೆ ಆ ಸಂದರ್ಭದಲ್ಲಿ 32 ಲೋಕಸಭಾ ಸ್ಥಾನಗಳು ಲಭ್ಯ ಆಗ್ತವೆ. 2 ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರದ ಪಾಲುದಾರರಾಗ್ತೀವಿ, ಮಧ್ಯಪ್ರದೇಶವೂ ಸೇರಿ. ಒಂದು ಮೈಲಿಗಲ್ಲು. ನಮ್ಮ ಅಂಥ ಒಂದು ಪಕ್ಷ ಬೆಳೆಯೋ ಹಂತದಲ್ಲೇ ದೀನದಯಾಳ್ ಉಪಾಧ್ಯಾಯರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಪಕ್ಷದ ಜನಸಂಘದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿ ಕಲ್ಲಿಕೋಟೆಯಲ್ಲಿ ಜನಸಂಘದ ರಾಷ್ಟ್ರೀಯ ಅಧಿವೇಶನ ನಡೆಯುತ್ತೆ, ಕೇರಳದ ಕಲ್ಲಿಕೋಟೆಯಲ್ಲಿ. ಆ ಕಲ್ಲಿಕೋಟೆ ಅಧಿವೇಶನ ಮುಗಿಸ್ಕೊಂಡು ಅವ್ರು ಹೋಗ್ತಾ ಇರಬೇಕಾದ್ರೆ ರೈಲಿನಲ್ಲಿ ಅಪರಿಚಿತನೊಬ್ಬ, ಇವ್ರದ್ದೊಂದು ಶವ ಹಳಿಯಲ್ಲಿ, ಮೊಘಲ್ ಸರಾಯಿ ಹತ್ರ ಹಳಿಯಲ್ಲಿ ಪತ್ತೆ ಆಗತ್ತೆ. ಯಾರ್ದು ಅಂತ ನೋಡಿದಾಗ ಒಬ್ಬ ಗುರುತಿಸ್ತಾನೆ, ಇದು ದೀನದಯಾಳ್ ಉಪಾಧ್ಯಾಯರ ಶವ ಅಂತ. ನಮ್ಮ ಯಾರು ಕೊಲೆ ಮಾಡಿದ್ರು ಅಂತ ಗೊತ್ತಾಗಲ್ಲ. ಇದೊಂದು ರಾಜಕೀಯ ಹತ್ಯೆ ಅಂತ ಅನುಮಾನ ವ್ಯಕ್ತ ಆಗುತ್ತೆ. ದೀನದಯಾಳ್ ಉಪಾಧ್ಯಾಯರ ಕೊಲೆ ಆಗುತ್ತೆ. ದೀನದಯಾಳ್ ಉಪಾಧ್ಯಾಯರು ಪಕ್ಷಕ್ಕೆ ಒಂದು ಗಟ್ಟಿ ಅಡಿಪಾಯವನ್ನು ಜೊತೆಗೆ ನಮಗೊಂದು ಸೈದ್ಧಾಂತಿಕ ಭೂಮಿಕೆಯನ್ನು ಕಟ್ಟಿಕೊಟ್ಟವರು ಯಾರು ಅಂದರೆ ದೀನದಯಾಳ್ ಉಪಾಧ್ಯಾಯ. ಇದು ದೇಶದ್ದು. ರಾಜ್ಯದಲ್ಲಿ ಜನಸಂಘ ಭಾಳ ಪ್ರಭಾವಶಾಲಿಯಾಗಿರಲಿಲ್ಲ. ಜಗನ್ನಾಥರಾವ್ ಜೋಶಿಯವರಂಥ ಪ್ರಭಾವಿ ಭಾಷಣಕಾರರಿದ್ದರು, ಪಕ್ಷ ಪ್ರಭಾವಶಾಲಿಯಾಗಿರಲಿಲ್ಲ. ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಉಡುಪಿ ಪುರಸಭೆಯ ಅಧಿಕಾರವನ್ನು ಹಿಡಿತೇವೆ 67ರಲ್ಲಿ ಡಾಕ್ಟರ್ VS ಆಚಾರ್ಯರ ನೇತೃತ್ವದಲ್ಲಿ. ಪುರಸಭೆ ಅಧಿಕಾರ ಹಿಡಿದಿದ್ದೇ ಒಂದು ರಾಷ್ಟ್ರೀಯ ಮಟ್ಟದ ಚರ್ಚೆ ಜನಸಂಘದ ಒಳಗೆ. ಇವತ್ತು ಯಾವುದಾದ್ರು ಮುನ್ಸಿಪಾಲ್ಟಿಯಲ್ಲಿ ಅಧಿಕಾರ ಹಿಡಿಯೋದು BJP ಪಾಲಿಗೆ ದೊಡ್ಡ ಸುದ್ದಿಯಾ? ಆದರೆ ಜನಸಂಘದ ಪಾಲಿಗೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಮುನ್ಸಿಪಾಲ್ಟಿನ ಗೆದ್ವಿ ಅನ್ನೋದು ಒಂದು ದೊಡ್ಡ ಸುದ್ದಿ. ಜನಸಂಘದ ರಾಷ್ಟ್ರೀಯ ಅಧಿವೇಶನ ದೆಹಲಿನಲ್ಲಿ ಅದನ್ನು ವಿಶೇಷ ರೀತಿಯಲ್ಲಿ ಪ್ರಕಟಣೆ ಮಾಡಿ ಪ್ರಶಂಸೆ ಮಾಡ್ತಾರಂತೆ. ಜನಸಂಘ ದಕ್ಷಿಣ ಭಾರತದಲ್ಲಿ ಉಡುಪಿಯ ಪುರಸಭೆಯನ್ನು ಗೆದ್ದಿದೆ, ಒಂದು ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ ಅಂತ ಚಪ್ಪಾಳೆ ಹೊಡಿಸಿದ್ರಂತೆ. ಅದೊಂದು ದೊಡ್ಡ ಸುದ್ದಿ. ಮೊದಲ ಬಾರಿಗೆ ಮುನ್ಸಿಪಾಲ್ಟಿ ಅಧಿಕಾರವನ್ನು ಹಿಡಿದು ಒಂದು ಮಾದರಿ ಮುನ್ಸಿಪಾಲ್ಟಿಯಾಗಿ ಪರಿವರ್ತನೆ ಮಾಡ್ತಾರೆ. ರಾಷ್ಟ್ರೀಯ ಪುರಸ್ಕಾರಕ್ಕೆ ಉಡುಪಿ ಮುನ್ಸಿಪಾಲ್ಟಿ ಭಾಜನ ಆಗತ್ತೆ. ನೇತೃತ್ವ ಡಾಕ್ಟರ್ VS ಆಚಾರ್ಯ. ಅದು ಮೊದಲನೇ ಬಾರಿಗೆ ಮುನ್ಸಿಪಾಲ್ಟಿ ಅಧಿಕಾರ ಹಿಡಿದಿದ್ದು. ಚಿಕ್ಕಮಗಳೂರಿನಲ್ಲಿ ಏನು? ಚಿಕ್ಕಮಗಳೂರಿನಲ್ಲಿ ಭಾರತೀಯ ಜನಸಂಘದ ಮೊದಲನೇ ಕೌನ್ಸಿಲರು ಯಾರು ಹೇಳ್ತೀರಾ ಯಾರು ಅಂತ? ವಿಠ್ಠಲಾಚಾರ್ಯ ಅಲ್ಲ, ವಿಠ್ಠಲ್ ಅಂಥೇಳಿ. ಅವರು ಅರಳಿ ಮರದ ಹತ್ರ ಅವ್ರ ಮನೆ ಇತ್ತು, ಬೆಲ್ಲದ ವ್ಯಾಪಾರ ಮಾಡ್ತಾಯಿದ್ರು. ಅವರು ಬಸವನಹಳ್ಳಿ ವಾರ್ಡ್ನಲ್ಲಿ ಮೊದಲನೇ ಕೌನ್ಸಿಲರು. ಆಮೇಲೆ ವಿಠ್ಠಲಾಚಾರ್ಯರು, ನಾಗಭೂಷಣ್ ಲಾಯರು, ಗಾಯತ್ರಿ ಪ್ರಿಂಟಿಂಗ್ ಪ್ರೆಸ್ ಹತ್ರ ನಾಗಭೂಷಣ್ ಲಾಯರು ಅಂತ ಒಂದು ಮನೆ ಇತ್ತಲ್ಲ, ನಾಗಭೂಷಣ್ ಲಾಯರು, MM ಪ್ರಭುಗಳು, ಇವರೆಲ್ಲ ಆಮೇಲೆ ಕೌನ್ಸಿಲರ್ ಆದವರು. ಅದೆಲ್ಲ BJP. ನಾನು ಈ ಜನಸಂಘದ ಕಾಲಘಟ್ಟಕ್ಕೆ ಹೇಳ್ತಾ ಇದ್ದೀನಿ. MM ಪ್ರಭುಗಳು ಕೌನ್ಸಿಲರ್ ಆಗಿದ್ದರು, ವಿಠ್ಠಲ್ ಕೌನ್ಸಿಲರ್ ಆಗಿದ್ದರು, ನಾಗಭೂಷಣ್ ಕೌನ್ಸಿಲರ್ ಆಗಿದ್ದರು, ವಿಠ್ಠಲಾಚಾರ್ಯರು ಕೌನ್ಸಿಲರ್ ಆಗಿದ್ದರು ಜನಸಂಘದ ಕಾಲದಲ್ಲಿ. ಜನಸಂಘ
67ನೇ ಇಸ್ವಿನಲ್ಲಿ ಕರ್ನಾಟಕದಲ್ಲಿ 4 MLA ಗೆಲ್ತು. ಯಾರಿಗಾರು ನೆನಪಿದೆಯಾ ಯಾವ್ಯಾವ ಕ್ಷೇತ್ರ ಗೆದ್ವಿ ಅಂತ? ಹುಬ್ಬಳ್ಳಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಚಿಕ್ಕಪ್ಪ SS ಶೆಟ್ಟರ್, ಬೀದರ್ನಲ್ಲಿ ಗುರುಪಾದಪ್ಪ, ಕಾರ್ಕಳದಲ್ಲಿ ರಘುರಾಮ್ ಶೆಟ್ಟಿ, BR ಶೆಟ್ಟಿ, ರಘುರಾಮ್ ಶೆಟ್ಟಿ ಕಾರ್ಕಳದಲ್ಲಿ 67ರಲ್ಲಿ. ಇನ್ನೊಂದು BN ನಾಯಕ್ ಅಂತ ವಿರಾಜಪೇಟೆಯಲ್ಲಿ. ಒಟ್ಟು 4 MLA ಗೆದ್ವಿ 67ರಲ್ಲಿ. 67ರಲ್ಲೇ ಉಡುಪಿ ಮುನ್ಸಿಪಾಲ್ಟಿ, 67ರಲ್ಲೇ 4 MLA ಸೀಟು. ಇನ್ನು ಉಳಿದ ಕಡೆಗಳಿಗೆಲ್ಲ ಏನು ಪರಿಸ್ಥಿತಿ ಅಂದರೆ, ನಾವು ಚುನಾವಣೆಗೆ ನಿಲ್ತಾ ಇದ್ದಿದ್ದು ನಮಗೆ ಖಾತ್ರಿ ಇತ್ತು, ನಮ್ಮದು ಠೇವಣಿ ಉಳಿಯಲ್ಲ ಅಂತ ಗ್ಯಾರಂಟಿ ಇತ್ತು. ಆದರೂ ಚುನಾವಣೆಗೆ ನಿಲ್ತಿದ್ವಿ. 1952 ಫಸ್ಟ್ MP ಎಲೆಕ್ಷನ್ ನಿಂತಿದ್ದು ಗೋವಿಂದೇಗೌಡರು ಅಂತ ಒಬ್ಬರು ಚಿಕ್ಕಮಗಳೂರಿನಲ್ಲಿ, NP ಗೋವಿಂದೇಗೌಡ. ಡೆಪಾಸಿಟ್ ಉಳಿದಿಲ್ಲ ಅಂತ ನಾನು ಮತ್ತೆ ಹೇಳಬೇಕಾಗಿಲ್ಲ. ನಾವು ಅವಾಗ ಏನು ಮಾಡ್ತಿದ್ರು, ಸಿಂಪಲ್ ಪಬ್ಲಿಸಿಟಿ ಆಗಲಿ ಅಂಥೇಳಿ ದೀಪದ ಗುರುತಿನ ಸ್ಟೆನ್ಸಿಲ್ನ ಗೋಡೆಗಳಿಗೆ ಮೇಲೆಲ್ಲ ಸ್ಟೆನ್ಸಿಲ್ನ ಹೊಡೆದು ಬರೋರಂತೆ. ಎಷ್ಟು ಸಿಂಬಲ್ನ ಹೊಡೆದಿರ್ತಿದ್ದು ಅಷ್ಟು ಓಟು ನಮಗೆ ಬಂದಿರ್ತಿರಲಿಲ್ಲ. ಉದಾಹರಣೆಗೆ ಬಿಕ್ನಳ್ಳಿ ಊರಿಗೆ ಒಂದು 20 ಸಿಂಬಲ್ ಹೊಡೆದ್ರೆ ಅಲ್ಲಿ 2 ಓಟ್ ಬೀರವು. ಕೋಟೆ ಏರಿಯಾಕ್ಕೆ ಒಂದು 10 ಸಿಂಬಲ್ ಹೊಡೆದ್ರೆ 1 ಓಟು ಬಿಡ್ತಿರಲಿಲ್ಲ. ಅಂದರೆ ಉದಾಹರಣೆಗೆ ನಮಗೆ ಸಿಂಬಲ್ ಪಬ್ಲಿಸಿಟಿ ಆಗಲಿ ಅಂತ ಎಲೆಕ್ಷನ್ ನಿಲ್ತಾ ಇದ್ವಿ. ಸಿಂಬಲ್ ಪಬ್ಲಿಸಿಟಿ ಆಗಲಿ ಅಂತ ಎಲ್ಲ ಕಡೆಗೂ ಸ್ಟೆನ್ಸಿಲ್ಗಳನ್ನು ದೀಪದ ಗುರುತಿನ ಸ್ಟೆನ್ಸಿಲ್ ಹೊಡೆದು ಬರೋರಂತೆ. ನಿಷ್ಠ ಕಾರ್ಯಕರ್ತರಿದ್ದರು. ಕರಪತ್ರ ಪ್ರಿಂಟ್ ಹಾಕ್ಸೋಕ್ಕೂ ದುಡ್ಡಿರ್ತಿರಲಿಲ್ಲ, ಬರೆದು ಹಂಚೋರಂತೆ. ದುಂಡಾಗಿ ಯಾರು ಬರೀತಾರೆ ನೋಡಿಕೊಂಡು ಅವ್ರ ಹತ್ರ ಬರ್ಸೋರಂತೆ ಕರಪತ್ರನ. ಸೈಕಲ್ಲು ವಾಹನ ಅಂದರೆ ಅತಿ ಹೆಚ್ಚಂದ್ರೆ ಸೈಕಲ್ಲು. ಊಟದ ಪದ್ಧತಿ ಇರಲಿಲ್ಲ, ಬುತ್ತಿ ಕಟ್ಕೊಂಡು ಹೋಗೋರಂತೆ. ಎಷ್ಟು ಕಷ್ಟಪಟ್ಟಿರ್ಬೋದು ಯೋಚನೆ ಮಾಡಿ. ಹೋದಾಗ ಹೋಗಲಿ ಮರ್ಯಾದೆ ಯಾರು ಸಿಕ್ಕೊಡ್ತಿದ್ರ ಜನ? ಮರ್ಯಾದೆನೂ ಕೊಡ್ತಿರ್ಲಿಲ್ಲಂತೆ. ಇಂಥ ಅಪಮಾನಗಳ ನಡುವೆ ನಮ್ಮ ಪಕ್ಷಕ್ಕೆ ಒಂದು ಗಟ್ಟಿ ಬುನಾದಿಯನ್ನು ಹಾಕ್ಕೊಟ್ರು. ಅಪಮಾನಗಳ ನಡುವೆ ನಮಗೆ ಇವತ್ತು ಅಭ್ಯಾಸ ವರ್ಗ ಅಂತ ಹೇಳಿದ್ರೆ ಕುರ್ಚಿಯಿಂದ ಹಿಡಿದು ಮೈಕಿಂದ ಹಿಡಿದು ವ್ಯವಸ್ಥೆ ಒಳ್ಳೆ ಊಟದವರೆಗೂ ಸಿಕ್ಕಿದೆ. ಆದರೆ ಅವತ್ತು ಈ ಯಾವುದೂ ಇರಲಿಲ್ಲ. ಚಿಕ್ಕಮಗಳೂರು ಪುರಸಭೆಯ ಚುನಾವಣೆಯ ತಯಾರಿಗೆ ಯಾರು ಬಂದಿದ್ರಂತೆ ಗೊತ್ತಾ? ಲಾಲ್ ಕೃಷ್ಣ ಅದ್ವಾನಿ ದೆಹಲಿ BJP ಘಟಕದ ಅಧ್ಯಕ್ಷರಾಗಿದ್ರಂತೆ. ಅವರು ವೈಶ್ಯ ಹಾಸ್ಟೆಲ್ನಲ್ಲಿ ಮೀಟಿಂಗ್ ತಗೊಂಡಿದ್ರಂತೆ. ಯಾವುದಕ್ಕೆ? ಗೆಲ್ಲಲಾರದ ಚುನಾವಣೆ ಮುನ್ಸಿಪಾಲ್ಟಿಗೆ. ನಾವು ಗೆಲ್ತಿರ್ಲಿಲ್ಲ. ನಮಗೆ 30 ವಾರ್ಡಿಗೆ ಕ್ಯಾಂಡಿಡೇಟ್ ಹಾಕಕ್ಕೂ ಜನ ಸಿಗ್ತಿರಲಿಲ್ಲ. ಅಷ್ಟರ ನಡುವೆನೂ ದೆಹಲಿಯಿಂದ ಇಲ್ಲಿಗೆ ಬಂದು ಇಲ್ಲಿ ಮೀಟಿಂಗ್ ಮಾಡಿ ವೈಶ್ಯ ಹಾಸ್ಟೆಲಲ್ಲಿ ಮೀಟಿಂಗ್ ಮಾಡಿದ್ರಂತೆ. ಈ ರೀತಿ ಕಷ್ಟಪಟ್ಟಿದ್ದಾರೆ ಪಕ್ಷ ಬೆಳೆಯೋಕ್ಕೆ. ಇದು ಜನಸಂಘದ ಕಾಲಘಟ್ಟ. ಆದರೆ ಇಷ್ಟರ ನಡುವೆನೂ ವಿಧಾನ ಪರಿಷತ್ ಚುನಾವಣೆ, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ನಾವು ಜನರಲ್ ಎಲೆಕ್ಷನ್ನಲ್ಲಿ ಡೆಪಾಸಿಟ್ ಜಪ್ತಿ. ಆದರೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರು ಗೆಲ್ತಿದ್ದು ಅಂದರೆ ಜನಸಂಘದ ಕರಂಬಡಿ ಸಂಜೀವ್ ಶೆಟ್ಟರು, ಜನಸಂಘದ ಮಲ್ಲಿಕಾರ್ಜುನಯ್ಯ, ಮಲ್ಲಿಕಾರ್ಜುನಯ್ಯ. ಯಾರು ಗೆಲ್ತಿದ್ದು ಅಂದರೆ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಗುಂಡಯ್ಯ ಶೆಟ್ಟರು ಜೈಲಿನಲ್ಲಿದ್ದು. ಜನಸಂಘ ಅವರು ಕ್ಯಾಂಪೇನಿಗೆ ಬಂದಿಲ್ಲ, ಜೈಲಲ್ಲಿದ್ದಾರೆ. ಆದರೆ ಜನಸಂಘದ ಗುಂಡಯ್ಯ ಶೆಟ್ಟರು, ಜನಸಂಘದ AK ಸುಬ್ಬಯ್ಯ, ಇಂಥವರು ಟೀಚರ್ಸ್ ಮತ್ತು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಗೆಲ್ತಾ ಇದ್ರಂತೆ. ಅಂದರೆ ಆಗಿನ ಕಾಲದಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಹಣ ಹೆಂಡದ ರುಚಿ ಹತ್ತಿರಲಿಲ್ಲ. ಹಣ ಹೆಂಡದ ರುಚಿ ಹತ್ತಿದ್ರೆ ಮಲ್ಲಿಕಾರ್ಜುನಯ್ಯನವ್ರು ಹೆಂಗೆ ಗೆಲ್ಲೋರು? ಕರಂಬಳ್ಳಿ ಸಂಜೀವ್ ಶೆಟ್ಟರು ಹೆಂಗೆ ಗೆಲ್ಲೋರು? ಇದು ಜನಸಂಘದ ಕಾಲಘಟ್ಟ. ಶ್ರೀಮತಿ ಇಂದಿರಾ ಗಾಂಧಿಯವರು 1975 ಜೂನ್ 26ನೇ ತಾರೀಕು ತುರ್ತು ಪರಿಸ್ಥಿತಿ ಹೇರಿದ್ರು. ಜೂನ್ 25ನೇ ತಾರೀಕು ತುರ್ತು ಪರಿಸ್ಥಿತಿಯಲ್ಲಿ ಸಂವಿಧಾನದ ಎಲ್ಲ ಹಕ್ಕುಗಳನ್ನು ಕಿತ್ಕೊಂಡಿದ್ರು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಿಲ್ಲ, ಭಾಷಣ ಸ್ವಾತಂತ್ರ್ಯ ಇರಲಿಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇರಲಿಲ್ಲ.
ಆ ಸಂದರ್ಭದಲ್ಲಿ ನೀರೆಂಡೆ ಅಂತ ಒಬ್ಬ ಸಾಲಿಸಿಟರ್ ಜನರಲ್ಲು ಕೋರ್ಟಲ್ಲಿ ಹೇಳ್ತಾನೆ, ಯಾವ ಹಕ್ಕು ಇಲ್ಲ. ಆಗ ಲಾಯರ್ ಪಾರ್ಟಿ ಸಭೆಯಲ್ಲಿ ಹಾಕಿ ಕೇಳ್ತಾರೆ, ಹಾಗಾದ್ರೆ ಯಾರನ್ನೂ ಕೊಂದರೂ ಕೇಳಂಗಿಲ್ವಾ ಅಂತ. ಕೊಂದರೂ ಕೇಳಂಗಿಲ್ಲ ಅಂತ ಹೇಳ್ತಾನೆ. ಅಂದರೆ ಯಾರನ್ನು ಸಾಯಿಸಿದ್ರೂ ಯಾಕೆ ಸಾಯಿಸಿದೆ ಅಂತ ಕೇಳಂಗಿಲ್ಲ. ಆ ಪರಿಸ್ಥಿತಿ ಇತ್ತು. ಎಲ್ಲ ಪ್ರತಿಪಕ್ಷದ ನಾಯಕರುಗಳನ್ನೆಲ್ಲ ಜೈಲಿಗಟ್ಟಿದ್ರು. ವಾಜಪೇಯಿ, ಅದ್ವಾನಿ ಎಲ್ಲ ಜೈಲಲ್ಲಿದ್ದರು. ಆಗ ದೇಶದ ಸಂವಿಧಾನ ಉಳಿಸ್ಬೇಕು ಅಂಥೇಳಿ ಜನಸಂಘವನ್ನು ವಿಸರ್ಜನೆ ಮಾಡಿ, ಪ್ರೀತಿಯಿಂದ ಕಟ್ಟಿದ ಜನಸಂಘವನ್ನು ವಿಸರ್ಜನೆ ಮಾಡಿ ಜನತಾ ಪಾರ್ಟಿ ಮಾಡಿದ್ವಿ. ಎಲ್ಲ ಪಕ್ಷಗಳು, ಸಮಾಜವಾದಿ ಪಕ್ಷ, ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಎಲ್ಲ ಸೇರಿ ಜನತಾ ಪಾರ್ಟಿ ಆಯಿತು. ಅದ್ರ ಮಧ್ಯದಲ್ಲಿ ಚಿಕ್ಕಮಗಳೂರಿನಲ್ಲಿ 71ರಲ್ಲಿ ಒಂದು ಎಲೆಕ್ಷನ್ ನಡೆಯುತ್ತೆ. ಆ 71ರಲ್ಲಿ ಭಾರತೀಯ ಜನಸಂಘದ ಮಹಾಮೈತ್ರಿಕೂಟ ಏರ್ಪಾಡು ಮಾಡ್ಕೊಂಡಿರುತ್ತೆ. ರಾಜ್ಯದಲ್ಲಿ 2 ಜನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿರ್ತಾರೆ ಜನಸಂಘದವರು. ಒಂದು KS ಹೆಗಡೆ, ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ತಂದೆ, ಅವರು ಬೆಂಗಳೂರು ದಕ್ಷಿಣದಲ್ಲಿ. ಇಲ್ಲಿಗೆ BV ಚಂದ್ರಶೇಖರ್ ಅಂತ ಒಬ್ಬರು ಕಂಟೆಸ್ಟ್ ಮಾಡಿರ್ತಾರೆ. ಆಗ ತೀರ್ಥಹಳ್ಳಿ ಮತ್ತು ಕಾರ್ಕಳ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸೇರಿರುತ್ತೆ. BV ಚಂದ್ರಶೇಖರ್ ಅವರು ಜಾನಮ್ನವ್ರ ಮಗ, ತೀರ್ಥಹಳ್ಳಿಯ. ಅವ್ರ ವಿರುದ್ಧ ಕಂಟೆಸ್ಟ್ ಮಾಡಿ ಕಾಂಗ್ರೆಸ್ಸಿಂದ ಗೆದ್ದವ್ರು ಯಾರು ಗೊತ್ತಾ, ಹೇಳ್ಬೋದಾ? DB ಚಂದ್ರೇಗೌಡರು. 1971 ಲೋಕಸಭಾ ಎಲೆಕ್ಷನ್ನು. DB ಚಂದ್ರೇಗೌಡರು ಅದಕ್ಕೆ ಒಂದು 7 ತಿಂಗಳು ಮುಂಚೆ ನಡೆದ ಪುರಸಭಾ ಚುನಾವಣೆಯಲ್ಲಿ ಬಾರ್ಲೈನಲ್ಲಿ ರೋಡಲ್ಲಿ ಡಿವಿಷನ್ ಅಲ್ಲಿ ಎಲೆಕ್ಷನ್ ನಿಂತು 48 ಓಟ್ ತೊಗೊಂಡು ಡೆಪಾಸಿಟ್ ಕಳ್ಕೊಂಡಿರ್ತಾರೆ DB ಚಂದ್ರೇಗೌಡರು. ಅವಾಗ ಡಿವಿಷನ್ನು, 2ನೇ ಡಿವಿಷನ್ನಲ್ಲಿ ಅವರು ಡೆಪಾಸಿಟ್ ಕಳ್ಕೊಂಡಿರ್ತಾರೆ. ಹೆಂಗೆ ಟಿಕೆಟ್ ಸಿಕ್ತು ಅವರಿಗೆ ಅಂದರೆ, ಕಾಂಗ್ರೆಸ್ 2 ಭಾಗವಾಗಿ ಒಡೆಯುತ್ತೆ. ಒಂದು ನಿಜಲಿಂಗಪ್ಪನವ್ರ ನೇತೃತ್ವದ ಸಂಸ್ಥಾ ಕಾಂಗ್ರೆಸ್ಸು, ಇನ್ನೊಂದು ಇಂದಿರಾ ಗಾಂಧಿಯ ಕಾಂಗ್ರೆಸ್ಸದ ಕಾಂಗ್ರೆಸ್ ಐ. ಹಳಸೆಬೈರೇಗೌಡರು ಇಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರ್ತಾರಂತೆ. ಆಗ ಕಾಂಗ್ರೆಸ್ ಟಿಕೆಟ್ B ಫಾರಮನ್ನು ಹಳಸೆಬೈರೇಗೌಡರಿಗೆ ಕಳಿಸ್ತಾರಂತೆ. ಹಳಸೆಬೈರೇಗೌಡರು ನಂಗೆ ಹಿಂದೆ ಬರೋಕ್ಕಲ್ಲ, ಇಂಗ್ಲೀಷ್ ಬರೋಕ್ಕಲ್ಲ, ಇವನೊಬ್ಬ ಲಾಟ್ಪುಟ್ ಲಾಯರ್ ಇದ್ದಾನೆ, ಇವನಿಗೆ ಮಾಡೋಕ್ಕೆ ಕೆಲಸವೂ ಇಲ್ಲ, ಇವನಿಗೆ ಕೊಡ್ರಿ ಅಂತಾರಂತೆ. ಇಡೀ ಸಂಘದ ಸ್ವಯಂ ಸೇವಕರು ರಾಜ್ಯದಲ್ಲಿ ಇದ್ದವರೆಲ್ಲ ಚಿಕ್ಕಮಗಳೂರು ಮತ್ತು 2 ಕಡೆ ನಾವು ಸ್ಪರ್ಧೆ ಮಾಡಿದ್ದು. ಜನಸಂಘದ ಕಾರ್ಯಕರ್ತರು, ಸಂಘದ ಕಾರ್ಯಕರ್ತರು ಇಲ್ಲಿ ಕ್ಯಾಂಪೇನಿಗೆ ಬರ್ತಾರೆ. ಎಲ್ಲಿ ನೋಡಿದ್ರು ಜನಸಂಘದ ದೀಪದ ಗುರುತನವ್ರದೇ ಸೈಕಲ್ ಓಡಾಟ. ಕಾಂಗ್ರೆಸ್ಸಿಗೆ ಪೋಲಿಂಗ್ ಏಜೆಂಟರು ಇಲ್ಲ. ಆದರೆ ಚುನಾವಣೆ ಫಲಿತಾಂಶ ಬರುತ್ತೆ. 1,93,000 ಓಟು ಕಾಂಗ್ರೆಸ್ಸಿಗೆ, 67,000 ಓಟು ಜನಸಂಘಕ್ಕೆ. 20,000ಕ್ಕೂ ಹೆಚ್ಚು ಲೀಡ್ಗಳಿಂದ DB ಚಂದ್ರೇಗೌಡರು ಮೊದಲನೇ ಬಾರಿಗೆ ಸಂಸತ್ ಸದಸ್ಯರಾಗಿ ಚಿಕ್ಕಮಗಳೂರಿನಲ್ಲಿ ಜನಸಂಘನ ಸೋಲಿಸ್ತಾರೆ. ರತ್ನಾಕರ್ ಪ್ರಭುಗಳು ಆಗ ಇಲ್ಲಿಯ ನಾಯಕರು. ಜನಸಂಘದ ಲೀಡರ್ ಯಾರು ಅಂದರೆ ರತ್ನಾಕರ್ ಪ್ರಭುಗಳು, ವಿಠಲಾಚಾರ್ಯರು, ವಿಠಲ್ ರಾಯರು, ಶ್ರೀಕಂಠ ಭಟ್ರು ಶೃಂಗೇರಿಯ, ಶ್ರೀಕಂಠೇಗೌಡರು, ಮೂಡಿಗೆರೆ ಉಳ್ಳಾಲದ ದಯಾನಂದ ನಾಯಕರು, ಇಲ್ಲಿ MM ಪ್ರಭುಗಳು, KV ಶೇಷಾದ್ರಿ ಅವರು, ಇವರೆಲ್ಲ ಜನಸಂಘದ ಲೀಡ್ರು. KV ಶೇಷಾದ್ರಿ ಅಂತ ಯಾರು ಗೊತ್ತಾ ನಿಮಗೆ? ವಿಜಯಪುರದಲ್ಲಿ ಅವ್ರ ಮನೆ ಇತ್ತು, ಲಾಯರ್ ಆಗಿದ್ದರು KV ಶೇಷಾದ್ರಿ ಅಂತ. ಅವರು ಕೌನ್ಸಿಲರ್ ಆಗಿದ್ದರು. ಇವರೆಲ್ಲರೂ ಬೇಕರಿ ಸಿದ್ದಪ್ಪನವ್ರ ಮನೆ ಹಿಂಭಾಗದಲ್ಲಿ ಮನೆಯವ್ರದ್ದು. ಇವರೆಲ್ಲ ಜನಸಂಘದ ಲೀಡ್ರು. ಎಷ್ಟು ಪರಿಶ್ರಮ ಪಟ್ಟಿರ್ಬೋದು, ಎಷ್ಟು ಕಷ್ಟಪಟ್ಟಿರ್ಬೋದು ಯೋಚನೆ ಮಾಡಿ, ಸಿಂಬಲನ್ನು ಪಬ್ಲಿಸಿಟಿ ಮಾಡೋದಕ್ಕೆ. ಆಮೇಲೆ ಜನತಾ ಪಾರ್ಟಿ ಒಳಗೆ ಸಮಾಜವಾದಿ ಗುಂಪು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗೆ ಸಂಪರ್ಕ ಇಟ್ಕೊಳ್ಬಾರ್ದು ಅಂಥೇಳಿ ಕಿತಾಪತಿ ಮಾಡ್ತಾರೆ. ಆಗ ಅದ್ವಾನಿ ವಾಜಪೇಯಿ ತೀರ್ಮಾನ ಮಾಡಿ ಜನತಾ ಪಾರ್ಟಿಯಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿ ಅಂಥೇಳಿ ಏಪ್ರಿಲ್ 6ನೇ ತಾರೀಕು 1980ರಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ತಾರೆ. 1980 ಏಪ್ರಿಲ್ 6ನೇ ತಾರೀಕು ಮುಂಬೈನಲ್ಲಿ ನಡೆದ ರಾಷ್ಟ್ರೀಯ ಅಧಿವೇಶನದಲ್ಲಿ
ಭಾರತೀಯ ಜನತಾ ಪಾರ್ಟಿಯ ಘೋಷಣೆ ಆಗುತ್ತೆ. ಆಗ ನಾವು ತಗೊಂಡ ಸಿಂಬಲ್ಲು ಕಮಲ. ನಾವು ಪಂಚನಿಷ್ಠೆ ಆಧರಿಸಿ ನಮ್ಮ ಪಕ್ಷವನ್ನು ಕಟ್ತೇವೆ. ಅದು ಭಾರತೀಯ ಜನತಾ ಪಾರ್ಟಿ. ವಾಜಪೇಯಿ ಅದ್ವಾನಿ ಇಬ್ಬರು ಕೇಂದ್ರದಲ್ಲಿ ಮುರಾರ್ಜಿ ಸರ್ಕಾರದಲ್ಲಿ ಸಚಿವರಾಗಿದ್ದರು. ವಾಜಪೇಯಿ ಪ್ರಭಾವಶಾಲಿಯಾಗಿದ್ದರು. ಅದ್ರ ಮಧ್ಯದಲ್ಲಿ ಒಂದು ಇಲ್ಲಿಯ ಬೈ ಎಲೆಕ್ಷನ್ ಬರುತ್ತೆ, ಚಿಕ್ಕಮಗಳೂರು ಬೈ ಎಲೆಕ್ಷನ್ನು. ಶ್ರೀಮತಿ ಇಂದಿರಾ ಗಾಂಧಿ ಕಂಟೆಸ್ಟ್ ಮಾಡ್ತಾರೆ, ಗೆದ್ದು ಹೋಗ್ತಾರೆ. ಇದೆಲ್ಲ ಇತಿಹಾಸ. ವಾಜಪೇಯಿ, ಜಾರ್ಜ್ ಫರ್ನಾಂಡಿಸು, ಮಧು ದಂಡವತೆ, ಅದ್ವಾನಿ ಎಲ್ಲ ಇಲ್ಲೆಲ್ಲ ಬಂದು ಕ್ಯಾಂಪೇನ್ ಮಾಡಿದ್ದಾರೆ. ಅವಾಗ ನಮ್ಮ ಆಲ್ದೂರಿಗೂ ಕೂಡ ವಾಜಪೇಯಿ ಬಂದಿದ್ದಾರೆ. ಆಲ್ದೂರಿಗೆ ವಾಜಪೇಯಿ ಬಂದಾಗ ಚಿಕ್ಕಮಗಳೂರು ಆಲ್ದೂರಲ್ಲಿದ್ದ IBನ ಉಪಯೋಗಿಸೋದಕ್ಕೆ ಕಾಂಗ್ರೆಸ್ನವ್ರು ಬಿಟ್ಟಿರಲಿಲ್ವಂತೆ. ಈಗ ನಾವು 12 ಕೋಟಿ ಖರ್ಚಿ ಒಂದಿನ IBಲ್ ಉಳಿದಿಲ್ಲ. ಅವರ ಯಾರೋ ಕಟ್ಟಿದ್ದ IBನ ಉಪಯೋಗಿಸೋಕೆ ಬಿಟ್ಟಿರಲಿಲ್ವಂತೆ. ಅಂದರೆ ಆ ಕಾಲ ನಿಮ್ಗೆ ಹೇಳಿದ್ದೆ ನಾನು, ಆ ಥರದ ಕಾಲ ಇತ್ತು.